ಕಳೆದ ಸೆಪ್ಟೆಂಬರ್ 16ರ ಸಾಯಂಕಾಲ ವಿಜಯಪುರ ಜಿಲ್ಲೆ ಚಡಚನಪಟ್ಟಣದ ಎಸ್ಬಿಐ ಬ್ಯಾಂಕ್ ದರೋಡೆಯಾಗಿತ್ತು. 5 ದರೋಡೆಕೋರರ ಗ್ಯಾಂಗ್ ಬ್ಯಾಂಕ್ನಲ್ಲಿದ್ದಂಥ 1.50 ಕೋಟಿ ರೂಪಾಯಿ ಮತ್ತು 20 ಕೆಜಿ ಚಿನ್ನಾಭರಣದೊಂದಿಗೆ ಪರಾರಿಯಾಗಿದ್ದರು. ಅವರು ಅಲ್ಲಿಂದ ಬಿಡಿಬಿಡಿಯಾಗಿ ಪರಾರಿಯಾಗಿ ಓರ್ವ ಏನು ಇಕೋ ವಾಹನದಲ್ಲಿ ಒಂದು ಚಿನ್ನಾಭರಣ ನಗದಿದ್ದಂಥ ಬ್ಯಾಗ್ ಸಮೇತ ಪರಾರಿಯಾಗಿದ್ದ ಆತ ಏನು ಮಹಾರಾಷ್ಟ್ರ ರಾಜ್ಯ ಸೊಲ್ಲಾಪುರ ಜಿಲ್ಲೆ ಮಂಗಳವೇಡ ತಾಲೂಕಿನ ಹುಲಜಂತಿ ಗ್ರಾಮಕ್ಕೆ ಬಂದು ಬೈಕ್ಗೆ ಡಿಕ್ಕಿಯಾಗಿ ಇದೇ ಒಂದು ಸ್ಥಳದಲ್ಲಿ ಒಂದು ಇಕೋ ವಾಹನ ನಿಲ್ಲಿಸಿ ಇಲ್ಲಿ ಪರಾರಿಯಾಗ್ತಾನೆ. ಅದಕ್ಕೂ ಮುನ್ನ ಬೈಕ್ಗೆ ಡಿಕ್ಕಿ ಅದನ್ನು ಪ್ರಶ್ನೆ ಮಾಡಿದಾಗ ಆತನಿಗೆ ಏನು ಇಲ್ಲಿ ಜನರಿಗೆ ಆತ ಗನ್ ತೋರಿಸಿ ಒಂದು ಭಯ ಬೀಳಿಸ್ತಾನೆ. ಏನು ಆ ವಾಹನವನ್ನು ಇಲ್ಲೇ ಬಿಟ್ಟು ಮುಂದೆ ಈ ಮಾರ್ಗವಾಗಿ ಆತ ಬ್ಯಾಗ್ನೊಂದಿಗೆ ಪರಾರಿಯಾಗ್ತಾನೆ. ಯಾವಾಗ ಆತ ಗನ್ ತೋರಿಸೋದ ಅದರಿಂದ ಇಲ್ಲಿಯ ಜನರೆಲ್ಲ ಭಯ ಬೀಳ್ತಾರೆ, ನಮ್ಮ ಮೇಲೆ ಏನಾದರೂ ಫೈರಿಂಗ್ ಮಾಡಿದ್ದಾರೆ, ನಮ್ಮ ಜೀವಕ್ಕೆ ಏನಾದರೂ ಅಪಾಯ ಆಗತ್ತೆ ಅನ್ನೋ ಒಂದು ಭಯದಿಂದ ಜನರು ಒಂದು ಸ್ವಲ್ಪ ಆತನಿಂದ ದೂರ ಇರ್ತಾರೆ. ಇದೇ ಮರವಾಗಿ ಆತ ನಡ್ಕೊಂಡು ಬರ್ತಾನೆ ಬ್ಯಾಗ್ನೊಂದಿಗೆ. ಬ್ಯಾಗ್ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಚಿನ್ನಾಭರಣ ಮತ್ತು ನಗದಿತ್ತು. ಅದನ್ನು ಹೊತ್ಕೊಂಡು ಆತ ಈ ಮಾರ್ಗವಾಗಿ ಏನಿಲ್ಲಿ ಜನ ನಿಂತಿದ್ದಾರೆ ಇದೇ ಮಾರ್ಗವಾಗಿ ಓಡ್ತಾ ಹೋಗ್ತಾನೆ. ಅಂದರೆ ಕತ್ತಲಿರೋ ಕಾರಣ ಇಲ್ಲಿ ಸ್ಥಳೀಯರಿಗೆ ಆತ ಯಾವ ಭಾಗದಲ್ಲಿ ಓಡಿ ಹೋದ ಅನ್ನೋದು ಗೊತ್ತಾಗೋದಿಲ್ಲ. ಕೇವಲ ಆತ ಬ್ಯಾಗನ್ನು ಎತ್ಕೊಂಡು ಹೋದ ಅನ್ನೋದಷ್ಟೇ ಮಾಹಿತಿ ಸಿಗತ್ತೆ. ಈ ಮಾರ್ಗವಾಗಿ ಹೋದಂಥ ಏನು ಓರ್ವ ದರೋಡೆಕೋರ ಇಲ್ಲಿ ಎದುರಿಗೆ ಇದ್ದಂಥ ಏನು ಈ ಮುಳ್ಳು ಕಂಟಿ ಕಾಣಿಸ್ತವೆ ಇದ್ರ ಭಾಗದಲ್ಲಿ ಏನಿದು ತಗಡಿನ ಒಂದು ಪಾಳುಬಿದ್ದು ಮನೆ ಇದೆ, ಈ ಮನೆಯ ಮೇಲೆ ಆ ಬ್ಯಾಗನ್ನು ಎಸಿತಾನೆ. ಅಂದರೆ ಇನ್ನಷ್ಟು ಸ್ಪಷ್ಟವಾಗಿ ನಿಮಗೆ ತೋರಿಸೋದಾದರೆ ಇಲ್ಲೇ ಒಂದು ಸ್ವಲ್ಪ ಏನು ಮುಂದೆ ಸಾಗಿದರೆ ಅದು ದೃಶ್ಯ ನಮಗೆ ಕಾಣಿಸುತ್ತೆ. ಇಲ್ಲಿ ಏನು ಶೆಡ್ ಇದೆ ಅಲ್ಲಿ ಒಂಥರ ಏನು ಬಟ್ಟೆ ಕಾಣಿಸುತ್ತೆ, ಅದೇ ಭಾಗದಲ್ಲಿ ಆತ ಬ್ಯಾಗನ್ನು ಇಟ್ಟಿದ್ದ. ಇಟ್ಟು ಪರಾರಿಯಾದಂಥ ಆ ದರೋಡೆಕೋರ ನಂತರ ಬಂದು ಆ ಬ್ಯಾಗು ಮತ್ತು ಚಿನ್ನಾಭರಣವನ್ನು ತೆಗೆದುಕೊಂಡು ಹೋಗುವ ಒಂದು ಪ್ಲಾನ್ ಮಾಡಿದ್ದ ಅನಿಸುತ್ತೆ. ಆದರೆ ನಿನ್ನೆ ಸಾಯಂಕಾಲ ಇಲ್ಲಿ ಸ್ಥಳೀಯರಿಗೆ ಆ ಬ್ಯಾಗ್ ಅನಿಸುತ್ತೆ. ಕುತೂಹಲದಿಂದ ಜನರೆಲ್ಲ ಬಂದು ನೋಡಿದಾಗ ಅದು ಕಳ್ಳತನವಾದಂಥ ಬ್ಯಾಗರ್ ಏನು ಚಿನ್ನಾಭರಣ ನಗದಿರಿಸಿದ್ದು ಅನ್ನೋದು ಅವರಿಗೆ ಸಂಶಯ ಮೂಡುತ್ತೆ. ಕೂಡಲೇ ಅವರು ಮಂಗಳವೇಡ ಪೊಲೀಸ್ ಠಾಣೆಗೆ ಒಂದು ಮಾಹಿತಿ ಕೊಡ್ತಾರೆ. ಮಂಗಳವೇಡ ಪೊಲೀಸರು ಬಂದು ಆ ಬ್ಯಾಗನ್ನು ವಶಪಡಿಸಿಕೊಂಡು ಅದನ್ನು ವಿಜಯಪುರ ಜಿಲ್ಲಾ ಪೊಲೀಸರಿಗೆ ಮಾಹಿತಿ ನೀಡಿ ಒಂದು ಹಸ್ತಾಂತರ ಮಾಡ್ತಾರೆ. ಅದನ್ನು ದಾಖಲೆ ಏನು ಪರಿಶೀಲಿಸಿದ ಏನು ವಿಜಯಪುರ ಜಿಲ್ಲಾ ಪೊಲೀಸರಿಗೆ ಬ್ಯಾಗ್ನಲ್ಲಿ 6.54 ಕೆಜಿ ಚಿನ್ನಾಭರಣ ಮತ್ತು 41 ಲಕ್ಷ ರೂಪಾಯಿ ನಗದು ಅದರಲ್ಲಿ ಇರೋದು ಈಗ ಪತ್ತೆಯಾಗಿದೆ. ಅದನ್ನು ವಶಕ್ಕೆ ಪಡೆದುಕೊಂಡು ಒಂದು ವಿಚಾರಣೆಯನ್ನು ಮತ್ತು ತನಿಖೆಯನ್ನು ಮಾಡ್ತಾಯಿದ್ದಾರೆ. ಇನ್ನುಳಿದಂತೆ ಏನು ದರೋಡೆಕೋರು ಏನು ನಾಪತ್ತೆಯಾಗಿದ್ದಾರೆ ಅವರನ್ನು ಬಂಧಿಸುವಲ್ಲಿ ಏನು ತನಿಖೆ ತೀವ್ರಗತಿಯಲ್ಲಿ ಸಾಗಿದೆ. ಆದಷ್ಟು ಬೇಗನೆ ಅವ್ರನ್ನೆಲ್ಲರನ್ನು ಬಂಧಿಸಿ ಅನ್ನೋ ಮಾಹಿತಿಯನ್ನು SP ಲಕ್ಷ್ಮಣ್ ನಿಂಬುರ್ಗಿ ಅವರು ಹೇಳಿದ್ದಾರೆ. ಸದ್ಯ ಏನು ಕಾರಿನಿಂದ ಓಡಿ ಹೋದಂಥ ಓರ್ವ ದರೋಡೆಕೋರ ಇಲ್ಲಿ ಬಚ್ಚಿಟ್ಟಂಥ ಚಿನ್ನಾಭರಣ ಮತ್ತು ನಗದು ಇರಿಸಕ್ಕಂಥ ಬ್ಯಾಗ್ ಮಾತ್ರ ಪತ್ತೆಯಾಗಿದ್ದು ಇನ್ನಷ್ಟು ಕೆಲವೇ ದಿನಗಳಲ್ಲಿ ಆ ದರೋಡೆಕೋರರು ಏನು ಬಂಧನವಾಗಬೇಕಾಗಿದೆ. ಇನ್ನುಳಿದಂಥ ಚಿನ್ನಾಭರಣ ಮತ್ತು ನಗದು ಕೂಡ ಪತ್ತೆಯಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಜಿಲ್ಲಾ ಪೊಲೀಸರ ಒಂದು 8 ವಿಶೇಷ ತಂಡಗಳು ಕದಿಮರ ಮತ್ತು ದರೋಡೆಕೋರರ ಒಂದು ಪತ್ತೆಗೆ ವ್ಯಾಪಕವಾದಂಥ ಜಾಲ ಬೀಸಿ ತನಿಖೆಯನ್ನು ಮುಂದುವರಿಸಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮರಾಮನ್ ಹನುಮಂತ್ ಜೊತೆ ಅಶೋಕ್ ಅಡಳಿ, TV9 ವಿಜಯಪುರ.